ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಕಳೆದ ಒಂದು ವಾರದಿಂದ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಗೊಂದಲದ ವಿಷಯ ಹರಿದಾಡ್ತಾ ಇದೆ. ಅದೇನೆಂದ್ರೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಮತ್ತು ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಅನ್ನುವ ದೊಡ್ಡ ಸುದ್ದಿ ಈಗ ಹರಿದಾಡ್ತಾನೆ ಇದೆ. ನೋಡಿ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಇಲ್ಲೋ ಅದು ಬೇರೆ ಪ್ರಶ್ನೆ. ಆದರೆ ಈ ಗೊಂದಲದ ವಿಷಯ ಇದೆಯಲ್ಲ, ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಶಿವಕುಮಾರ್ ಅವರು ಬಂದು ಕೂರ್ತಾರೆ, ಆನಂತರ ಅನೇಕ ಬದಲಾವಣೆಗಳಾಗ್ತಾರೆ ಎನ್ನುವ ಸುದ್ದಿ ಇದೆಯಲ್ಲ ಅಥವಾ ಊಹಾಪೋಹ ಇದೆಯಲ್ಲ, ಅದು ಜನರಲ್ಲಿ ಅನೇಕ ಗೊಂದಲವನ್ನ ಏರ್ಪಾಡು ಮಾಡುತ್ತೆ ಮತ್ತು ಗೊಂದಲವನ್ನು ಮೂಡಿಸುತ್ತೆ. ಆ ಸರ್ಕಾರದಲ್ಲಿ ಪಕ್ಷದ ಆಂತರಿಕ ವಿಷಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರ ಬಿಡ್ತಾರ ಅನ್ನೋದು ಅದು ಊಹೆಗೆ ನಿಲುಕುದು ಮತ್ತು ಪಕ್ಷದ ಆಂತರಿಕ ವಿಚಾರವಾಗುತ್ತೆ. ಆದ್ರೆ ಸರ್ಕಾರದ ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡುವಂತ, ಸರ್ಕಾರದ ಮುಖ್ಯಮಂತ್ರಿಯನ್ನ ತಾವು ತಮ್ಮ ಪ್ರಶ್ನೆಯನ್ನು ಕೇಳುವಂತ ಅಧಿಕಾರ ಸರ್ಕಾರವನ್ನು ಆಯ್ಕೆ ಮಾಡಿದಂತ ವೋಟರ್ಸ್ಗಿರ್ತಾರೆ ಅಥವಾ ಜನರಿಗಿರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಏನಾದರೂ ಮುಖ್ಯಮಂತ್ರಿಯಾಗಿ ಬದಲಾವಣೆ ಆದ್ರೆ ಮುಂದೆ ಡಿ.ಕೆ. ಶಿವಕುಮಾರ್ ಅಥವಾ ಬೇರೆ ಯಾರಾದರೂ ಪಕ್ಷದ ಸಿಎಂ ಪಟ್ಟಕ್ಕೆ ಬಂದು ಕೂತ್ರೆ ಈ ನಮಗೆ ಸರ್ಕಾರ ಕೊಟ್ಟಂತ 5 ಗ್ಯಾರಂಟಿಗಳ ಮುಂದೆ ಏನಾಗುತ್ತೆ, ಇರತ್ತಾ ಗ್ಯಾರಂಟಿ, ನಿಲ್ಲತ್ತಾ ಗ್ಯಾರಂಟಿ, ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಅಥವಾ ಈಗಾಗಲೇ ಸ್ವಲ್ಪ ಗ್ಯಾರಂಟಿಗಳ ಗೊಂದಲ ಇದೆ. ಗೃಹಲಕ್ಷ್ಮಿ ಹಣ 2 ತಿಂಗಳಿಗೊಮ್ಮೆ ಬರುತ್ತೆ, 3 ತಿಂಗಳಿಗೊಮ್ಮೆ ಬರುತ್ತೆ, ಹಬ್ಬಕ್ಕೊಮ್ಮೆ ಬರುತ್ತೆ. ಆದ್ರೂ ಓಕೆ, ಪರವಾಗಿಲ್ಲ, ನಮಗೆ ಒಂದೇ ಸಲ ಕ್ಲಿಯರ್ ಮಾಡ್ತಾರೆ ಎನ್ನುವ ಆಶಾಭಾವನೆ ಕೂಡ ಈಗಿದೆ. ಆದ್ರೆ ಒಂದು ವೇಳೆ ಆರ್ಥಿಕ ತಜ್ಞರಾದಂತ, ಅಂದ್ರೆ ಆ ಗ್ಯಾರಂಟಿ ಹಣಗಳಿಗೆ 5 ಗ್ಯಾರಂಟಿಗಳಿಗೆ ಹಣವನ್ನ 58,000 ಕೋಟಿಯಷ್ಟು ಹಣವನ್ನ ಸೈಡ್ಗಿಟ್ಟು ಇಡೀ ಕರ್ನಾಟಕದ ರಾಜ್ಯದ ಅಭಿವೃದ್ಧಿ ಜೊತೆ ಗ್ಯಾರಂಟಿ ಹಣವನ್ನು ಕೊಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನಂತ ಆರ್ಥಿಕ ತಜ್ಞರನ್ನ ಅಥವಾ ಬರೋಬ್ಬರಿ 15 ಬಜೆಟ್ ಅನ್ನು ಮಂಡಿಸಿದಂತ ಮತ್ತು ಈ ಮಾರ್ಚ್ 14ರ ವೇಳೆಯಲ್ಲಿ ತಮ್ಮ 16ನೇ ಬಜೆಟ್ ಅನ್ನು ಮಂಡಿಸಲಿರುವ ಸಿದ್ದರಾಮಯ್ಯನವರ ಬಗ್ಗೆ ಜನರಿಗೆ ಅಪಾರವಾದ ನಂಬಿಕೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು, ಹೇಳಿ ಕೇಳಿಯವರು, ವಕೀಲ ವೃತ್ತಿಯನ್ನು ಹೊಂದಿದ್ರು ಕೂಡ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುವಾಗ ಎಲ್ಲವನ್ನ ತಿಳ್ಕೊಂಡು ಬಂದವರು. ಆಗಾಗಲೇ ದೇವೇಗೌಡರ ಸರ್ಕಾರದಲ್ಲಿ ಅವರು ಆರ್ಥಿಕ ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಜೊತೆಗೆ ಅನೇಕವಾಗಿ ಉಪಮುಖ್ಯಮಂತ್ರಿ ಆದಂಥವ್ರು, 2 ಬಾರಿ ಸಿಎಂ ಆದಂಥವ್ರು ಮತ್ತು ಸಿದ್ದರಾಮಯ್ಯನವರಿಗೆ ಇಡೀ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಇಲಾಖೆಗಳ ಹಣಕಾಸು ವ್ಯವಹಾರ ಮತ್ತು ಆಗುಹೋಗುಗಳ ಇಂಚಿಂಚು ಲೆಕ್ಕಾಚಾರ ಗೊತ್ತಿದೆ. ಹಾಗಿರುವಾಗ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಬಂದು ಕೂತ್ರೆ, ಸಿದ್ದರಾಮಯ್ಯನವರು ಬದಲಾವಣೆ ಆದ್ರೆ ಮುಂದೆ ನಮಗೆ ತಿಂಗಳಿಗೆ ಬರುವಂತ 2,000 ರೂಪಾಯಿ ಕಟ್ ಆಗ್ಬೋದಾ? ನಮ್ಮ ಮನೆಯ ಕರೆಂಟ್ ಬಿಲ್ ಈಗ ಫ್ರೀ ಆಗ್ತಿದೆ, ಅದು ಮತ್ತೆ ಕರೆಂಟ್ ಬಿಲ್ ಆಗಿ ಬರ್ಬೋದು, ಅಂದ್ರೆ ಈ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗ್ಬೋದಾ? ನಮ್ಮ ಮಕ್ಕಳಿಗೆ ಜಾಬ್ ಸಿಕ್ತಿದ್ರು ಕೂಡ ಯುವನಿಧಿ ಎನ್ನುವ ಹೆಸರಿನಲ್ಲಿ 1,500 ಮತ್ತು 3,000 ಹಣ ಬರ್ತಾ ಇದೆ, ಅದೇನಾದ್ರೂ ತಪ್ಪಬಹುದಾ? ಅಥವಾ ನಮಗೆ ಬಸ್ಸಲ್ಲಿ ಫ್ರೀ ಟಿಕೆಟ್ ಸಿಗ್ತಾ ಇದೆ, ಯಾಕಂದ್ರೆ ಈಗ ಯಾವ್ದಾದ್ರು ಒಂದು ಫ್ರೀ ಕೊಟ್ರೆ ಅದು ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲಾ ರೇಟು ಜಾಸ್ತಿ ಆಗಿದೆ, ಹಾಲ್ ರೇಟ್ ಜಾಸ್ತಿ ಆಗಿದೆ, BMTC ಬಸ್ ದರ ಕೂಡ ಜಾಸ್ತಿ ಆಗಿದೆ, ಮೊನ್ನೆ ಮೆಟ್ರೋ ರೇಟ್ ಕೂಡ 1 to ಡಬಲ್ ಆಗಿಂತ ಜಾಸ್ತಿ ಆಗಿದೆ. ಹೀಗೆ ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ಬೇಳೆ ಕಾಳುಗಳ ರೇಟ್ ಜಾಸ್ತಿ ಆಗಿದೆ, ಎಲ್ಲವೂ ರೇಟ್ ಜಾಸ್ತಿ ಆಗಿರುವಾಗ ಏನಾದ್ರೂ ಒಂದು ಕಡೆ ನಮಗೆ ಫ್ರೀ ಸಿಗುತ್ತೆ ಅನ್ನುವ ಆಸೆ ಹುಟ್ಟಿದ್ರೆ ಅಥವಾ ಫ್ರೀ ಸಿಕ್ಕಿದ್ರೆ ಜನರಿಗೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದೇ ಇರುವುದಿಲ್ಲ. ಹಾಗಾಗಿ ಸರ್ಕಾರ ಕೊಟ್ಟಂತ 5 ಅನ್ನಭಾಗ್ಯ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವನಿಧಿ ಇರ್ಬೋದು, ಹಾಗೆ ಅನೇಕ ಯೋಜನೆ ಇದೆಯಲ್ಲ, ಅವೆಲ್ಲವೂ ಕೂಡ ಮುಂದೆ ಸಿದ್ದರಾಮಯ್ಯನವರು ಬದಲಾವಣೆ ಆದ್ರೆ ನಮಗೆ ಅದರಿಂದ ಬರುವ ಲಾಭ ನಿಂತು ಹೋಗುತ್ತಾ ಅನ್ನುವ ಅನೇಕ ಗೊಂದಲ ಈಗ ರಾಜ್ಯದ ಜನರಲ್ಲಿ ಮೂಡ್ತಾನೆ ಇದೆ. ಮತ್ತು ಈ ಸುದ್ದಿ ಇದೆಯಲ್ಲ, ಈ ಸುದ್ದಿಗೆ ಅನೇಕ ಪುಷ್ಟಿ ಕೂಡ ಇದೆ. ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರ, ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜಾಗದಲ್ಲಿ ಬಂದು ಕೂರ್ತಾರ ಅನ್ನುವ ಪ್ರಶ್ನೆಗಳ ಮಧ್ಯೆ ಜನರಿಗೆ ದೊಡ್ಡ ಆತಂಕ. ಅವರಿಗೆ ಅಧಿಕಾರ ಹಂಚಿಕೆ ಮತ್ತು ಅವರು ಅಧಿಕಾರ ಅನುಭವಿಸುವ ಪ್ರಶ್ನೆ ಒಂದ್ ಕಡೆ ಆದ್ರೆ, ಜನರಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಬರುವಂತ ಫ್ರೀ ತಪ್ಪೋಗ್ಬಿಟ್ರೆ ಅನ್ನುವ ಆತಂಕ ಈಗ ಅನೇಕ ಜನರಲ್ಲಿ ಮನೆ ಮಾಡಿದೆ. ಹೀಗಾಗಿ ಬಂದಂತ ಗೃಹಲಕ್ಷ್ಮಿ ಹಣದಿಂದ ಅಂದ್ರೆ ತಿಂಗಳಿಗೆ 2,000 ಬಂದ್ರು ಕೂಡ ವರ್ಷಕ್ಕೆ 24,000 ಆಯ್ತು. ಯಾವುದೋ ಒಂದು ಸಂಘದ ಸಾಲ ಕಟ್ಟಲಿಕ್ಕೆ ಆಗುತ್ತೆ, ಯಾವುದೋ ಒಂದು ಮನೆ ಪೇಂಟಿಂಗ್ ಆಗುತ್ತೆ, ಅಥವಾ ಯಾವುದೋ ಒಂದು ಮನೆ ಸತ್ಯನಾರಾಯಣ ಪೂಜೆ ಆಗುತ್ತೆ, ಅಥವಾ ಯಾವುದೋ ಒಂದು ಚಿಕ್ಕ ಪುಟ್ಟ ಬಾತ್ರೂಮ್ ಕಟ್ಟಲಿಕ್ಕೆ ಆಗುತ್ತೆ, ಅಥವಾ ಏನೇನೋ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ತಿಂಗಳಿಗೆ 2,000 ಬಂದ್ರೆ ಅವರಿಗೆ ಗ್ಯಾಸ್ ತಗೊಳ್ಳಿಕ್ಕಾಗತ್ತೆ, ದಿನಸಿ ಸಾಮಾನು ತಗೊಳ್ಳಿಕ್ಕಾಗತ್ತೆ. ಹೀಗಾಗಿ ಬರುವ 2,000 ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೋ ಒಬ್ಬ ಮಗ ತನ್ನ ಮಗ ಎಲ್ಲೋ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ, ಬೇರೆ ಬೇರೆ ಸಿಟಿಲಿ ಕೆಲಸ ಮಾಡ್ತಾನೆ, ಅವನು ಕೊಡುವ ದುಡ್ಡಿಗೆ ಕಾಯೋ ಬದಲು ಸ್ವಾಭಿಮಾನವಾಗಿ ಬದುಕಬಹುದು. 2,000 ಕೊಟ್ಟು ಹಣ ಕೊಟ್ಟಿದ್ರೆ ಒಂದ್ ಕಡೆ ಅಕ್ಕಿ ಫ್ರೀ ಬರ್ತದೆ, ಒಂದ್ ಕಡೆ ನಾವು ಬಸ್ಸಲ್ಲಿ ಹೋಗ್ತಾ ಬರ್ಬೋದು, ಫ್ರೀಯಾಗಿ ಬರ್ಬೋದು, ಹಾಸ್ಪಿಟಲ್ ಬೇಕಾದ್ರೆ ಫ್ರೀಯಾಗಿ ಹೋಗ್ಬೋದು ಬರ್ಬೋದು, ಬಸ್ ಫ್ರೀ ಇದೆ, ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ, ಮತ್ತು ತಿಂಗಳಿಗೆ 2,000 ಕೊಡ್ತಾ ಇದ್ದಾರೆ ಸರ್ಕಾರ. ಹಾಗಾಗಿ ನಮಗೆ ಕನಿಷ್ಠ ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಒಂದು 6,000 7,000 ರೂಪಾಯಿ ನಮಗೆ ಉಳಿಯುತ್ತದೆ. ಹಾಗಾಗಿ ಆ 6,000 ರೂಪಾಯಿ 7,000 ರೂಪಾಯಿ ಉಳಿಯೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ನಾವು ಜೀವನವನ್ನು ನಡೆಸ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಬದಲಾವಣೆಯ ಕೂಗು ಎಷ್ಟರ ಮಟ್ಟಿಗೆ ಸರ್ಕಾರದ ವಲಯದಲ್ಲಿದೆ ಅಥವಾ ಪಕ್ಷದ ಆಂತರಿಕ ವಲಯದಲ್ಲಿದೆಯಲ್ಲ, ಅದಕ್ಕಿಂತ ಜಾಸ್ತಿ ಕೊರಗು ಜನರ ಸಾಮಾನ್ಯರಲ್ಲಿ ಮನೆ ಮಾಡಿದೆ. ಯಾಕಂದ್ರೆ ಅದು ಸಿದ್ದರಾಮಯ್ಯನವರ ಮುತ್ಸದಿತನದ ಒಂದು ಚಿಹ್ನೆ ಅಂತ ಹೇಳ್ಬೋದು, ಅಥವಾ ಸರ್ಕಾರದ ಒಂದು ಆಡಳಿತ, ಒಳ್ಳೆ ಆಡಳಿತ ಅಂತ ಹೇಳ್ಬೋದು. ಅದು ಸರ್ಕಾರದ ಆಡಳಿತ ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಆಡಳಿತ ಅಂತ ಹೇಳ್ಬೋದು. ಒಂದು ವೇಳೆ ಸಿದ್ದರಾಮಯ್ಯನವರು ಸರ್ಕಾರದ
ಉನ್ನತ ಹುದ್ದೆಯಾದಂಥ ಸಿಎಂ ಪಟ್ಟದಿಂದ ಕೆಳಗಿಳಿದ್ರೂ ಕೂಡ ಯಾವುದೇ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಪ್ರಣಾಳಿಕೆಯನ್ನ ಮಾಡುವಾಗಲೇ ಅಂದ್ರೆ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆ ಅಧ್ಯಕ್ಷರಾಗಿರ್ತಾರೆ ಮಧು ಬಂಗಾರಪ್ಪ ಅವರು, ಮತ್ತು ಅದರ ಹಿನ್ನೆಲೆ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಟೀಮನ್ನು ಬಿಲ್ಡ್ ಮಾಡಿರ್ತಾರೆ. ಮಧು ಬಂಗಾರಪ್ಪನವರು ಪ್ರಣಾಳಿಕೆಯ ನೇತೃತ್ವವನ್ನು ವಹಿಸಿರ್ತಾರೆ. ಆ ನೇತೃತ್ವದ ಕಮಿಟಿಗೆ ಸಿದ್ದರಾಮಯ್ಯನವರು ಯೋಚನೆ ಮಾಡಿ ಇಷ್ಟು ಹಣ ಬೇಕಾಗುತ್ತೆ ಅಂದ್ರೆ 58,000 ಕೋಟಿ ಹಣ ಬೇಕಾಗುತ್ತೆ. ಆ ಹಣವನ್ನು ನಾವು ಸರ್ಕಾರ ಬಂದ ನಂತರ ನಾವು ಹಣವನ್ನ ಒದಗಿಸಲಿಕ್ಕೆ ಸಾಧ್ಯವ ಎನ್ನುವ ದೃಷ್ಟಿಯಿಂದ ಯೋಚನೆ ಮಾಡಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳಿಗೆ ಅಸ್ತು ಅಂತ ಹೇಳಿರ್ತಾರೆ. ಹಾಗಾಗಿ ಸರಿಸುಮಾರು 4 ಲಕ್ಷ ಕೋಟಿ ಬಜೆಟ್ ಹೊಂದಿರುವಂತ ನಮ್ಮ ರಾಜ್ಯ ಸರ್ಕಾರಕ್ಕೆ 58,000 ಕೋಟಿಯಷ್ಟು ಹಣವನ್ನ ಎಕ್ಸ್ಟ್ರಾ ಅಂದ್ರೆ ಈ ಹಿಂದೆ ಇರಲಿಲ್ಲ ಅಷ್ಟು ಕೋಟಿ ಹಣವನ್ನ ಒದಗಿಸೋದಿದೆಯಲ್ಲ ಅಥವಾ ಅದನ್ನ ತೆಗೆದಿಡುವುದಿದೆಯಲ್ಲ, ಅದು ದೊಡ್ಡ ಸವಾಲಿನ ಸಂಗತಿಯಾಗಿತ್ತು. ಅದು ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲವೂ ಸುಲಭವಾಯಿತು. ಅಂದ್ರೆ ಎಲ್ಲೆಲ್ಲಿ ಹಣವನ್ನ ಪೋಲಾಗ್ತಿತ್ತಲ್ಲ, ಎಲ್ಲೆಲ್ಲಿ ಕಾಮಗಾರಿಗಳಿಗೆ ಸುಖ ಸುಮ್ಮನೆ ಹಣವನ್ನ ಮಂಜೂರು ಮಾಡಬೇಕಿತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ಈ ಗ್ಯಾರಂಟಿಗಳಿಗೆ ಹಣವನ್ನು ಒದಗಿಸಿ ಈಗ ಸುಭದ್ರವಾಗಿ ಸುಭಿಕ್ಷವಾಗಿ ರಾಜ್ಯ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಒಂದು ವೇಳೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಪಕ್ಷದಲ್ಲಿ ಆಂತರಿಕ ಗೊಂದಲ ಅಥವಾ ಆಂತರಿಕ ಕಚ್ಚಾಟ, ಶೀತಲ ಸಮರ, ಅವರು ಇವರು ಎಲ್ಲ ಗೊಂದಲಗಳ ನಡುವೆ ಒಂದು ವೇಳೆ ಸಿದ್ದರಾಮಯ್ಯನವರು ಬೇಡಪ್ಪ ಈ ಸವಾಸನೆ ಬೇಡ, ನಾನಂತೂ 7-8 ವರ್ಷ ಆರಾಮವಾಗಿ ಮುಖ್ಯಮಂತ್ರಿಯಾಗಿ ಸರ್ಕಾರದ ಸೇವೆಯನ್ನು ಮಾಡಿದ್ದೇನೆ, ಅಂದ್ರೆ ಜನ ಸೇವೆಯನ್ನು ಮಾಡಿದ್ದೇನೆ, ಜನರಿಗೆ ಒಳ್ಳೆಯದಾಗುವಂತಹ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದೇನೆ, ಜನ ನನ್ನನ್ನು ನೆನಪಿಟ್ಕೊಳ್ತಾರೆ, ಜೊತೆಗೆ ಅದಕ್ಕಿಂತ ಮಿಗಿಲಾಗಿ ನನಗೆ ಒಂದು ಆತ್ಮತೃಪ್ತಿ ಇದೆ ಎನ್ನುವ ದೃಷ್ಟಿಯಿಂದ ಸರ್ಕಾರದಿಂದ ಹೊರನಡೆದರೆ ಅಂದ್ರೆ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸುವ ಯೋಚನೆ ಇಲ್ಲ. ಯಾಕಂದ್ರೆ ಅಷ್ಟು ಪ್ಲಾನ್ ಪ್ರಕಾರ, ಅಷ್ಟು ನಿಯಮಗಳ ಪ್ರಕಾರ, ಅಷ್ಟು ಯೋಜನೆಗಳ ಪ್ರಕಾರ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳಿಗೆ ಸರಿಸುಮಾರು 58,000 ಕೋಟಿ ಹಣವನ್ನ ತೆಗೆದಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಹಣವನ್ನ ಮತ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಬಳಸೋದಿಲ್ಲ. ಗ್ಯಾರಂಟಿ ಹಣವನ್ನು ಗ್ಯಾರಂಟಿಗಾಗಿ ಉಪಯೋಗಿಸ್ತಾರೆ. ಹಾಗಾಗಿ ಈ ಸರ್ಕಾರ ಇರುವ ತನಕ ಅಂದ್ರೆ 2028 ತನಕ ಸಿದ್ದರಾಮಯ್ಯನವರು ಇರ್ತಾರೋ ಅಥವಾ ಬೇರೆಯವರು ಬರ್ತಾರೋ ಅಥವಾ ಏನೇ ಆಗಲಿ ಸರ್ಕಾರದಲ್ಲಿ ಈ ಮಂತ್ರಿಮಂಡಲ ಏನೇ ಚೇಂಜ್ ಆದ್ರೂ ಕೂಡ ಗ್ಯಾರಂಟಿಗಳಿಗೆ ಹಣ ಸಿಕ್ಕೇ ಸಿಗುತ್ತೆ ಮತ್ತು ಜನರು ಸುಭಿಕ್ಷವಾಗಿ ತಮಗೆ ಬರುವಂತೆ 2,000 ತಮಗೆ ತಗೊಳ್ತಾರೆ. ಮತ್ತು ಸರ್ಕಾರದ ಅವಧಿಯಲ್ಲಿ 2022 ತನಕ ಬಸ್ ಫ್ರೀ ಇರುತ್ತೆ, ಯುವನಿಧಿ ಸಿಗುತ್ತೆ, ಕರೆಂಟ್ ಬಿಲ್ ಫ್ರೀ ಇರುತ್ತೆ, ಅನ್ನಭಾಗ್ಯ ಸಿಗುತ್ತೆ, ಶಕ್ತಿ ಯೋಜನೆ, ಹೀಗೆ 5 ಗ್ಯಾರಂಟಿಗಳು ಕೂಡ ಸರ್ಕಾರದ ಇರೋ ತನಕ, ಈ ಕಾಂಗ್ರೆಸ್ ಪಕ್ಷ ಇರೋ ತನಕ ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಂತ ಮಾಹಿತಿಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.